ಸಾಮಾನ್ಯವಾಗಿ ಸ್ಟ್ರೋಕ್ ಅಥವಾ ಈ ಪಾರ್ಶ್ವವಾಯು ಅಂತ ಏನ್ ಹೇಳ್ತಾರೆ, ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಮಗೆ ಗೊತ್ತಾಗುತ್ತೆ. ಬಟ್ ಇಂಟರ್ನಲಿ ನಮ್ಮ ಬ್ರೈನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿರುತ್ತೆ ಅಂತ. ಮೆದುಳಿಗೆ ಹೋಗುವಂತ ರಕ್ತನಾಳದಲ್ಲಿ ಚಿಕ್ಕದಾದ ಒಂದು ಕ್ಲಾಟ್, ಅದರ ಮುಂದೆ ಇರುವಂತ ಮೆದುಳಿನ ಜೀವಕೋಶಗಳು ಸತ್ತೋಗ್ತವೆ. ಯಾವ ಜಾಗದಲ್ಲಿ ಸ್ಟ್ರೋಕ್ ಆಗ್ತದೋ ಆ ಜಾಗದ ಕೆಲಸದಲ್ಲಿ ಕ್ಷೀಣತೆ ಉಂಟಾಗ್ತದೆ. ಇದರಲ್ಲಿ ಸ್ಟೇಜಸ್ ಅಂತ ಏನಾದ್ರು ಇದೆಯಾ ಅಥವಾ ಸಿವಿಯಾರಿಟಿ ಲೆವೆಲ್ ಅಂತ ಏನಾದ್ರು ಇದೆಯಾ ಸರ್? ಏನು ಸ್ಟ್ರೋಕ್ ನ ಸೂಚನೆಗಳು ಬರ್ತವೆ, ಸುಮಾರು 24 ಗಂಟೆನಲ್ಲಿ ಅವು ರಿವರ್ಸ್ ಆಗ್ಬಿಡ್ತದೆ. ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತಾನೆ ಅವರು ಒಪ್ಕೊಳ್ಳೋದು. ಇದು ಸ್ಟ್ರೋಕ್ ನ ಮುನ್ಸೂಚನೆಗಳ ಅಥವಾ ಇದಕ್ಕೆ ಸ್ಪೆಸಿಫಿಕ್ ಆಗಿ ಬೇರೆ ಏನಾದ್ರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ? ನಿಮಗೆಲ್ಲ ಗೊತ್ತಿದ್ದಂಗೆ ದ 5 ವಿಲನ್ಸ್ ಅನ್ನೋದು ಒಂದು ಹೈ BP, ಹೈ ಶುಗರ್, ಹೈ ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಆಲ್ಕೋಹಾಲ್. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ದೀಸ್ ಆರ್ ದ 5 ಫ್ಯಾಕ್ಟರ್ಸ್ ವಿ ಕ್ಯಾನ್ ಕಾಸ್ ಸ್ಟ್ರೋಕ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ಸಡನ್ ಆಗಿ ಸ್ಟ್ರೋಕ್ ಆಯ್ತು, ನಿನ್ನೆ ಸಂಜೆವರೆಗೂ ಚೆನ್ನಾಗೇ ಇದ್ರು, ಬಟ್ ಈಗ ಅಚಾನಕ್ ಆಗಿ ಬ್ರೈನ್ ಸ್ಟ್ರೋಕ್ ಆಗ್ಬಿಟ್ಟಿದೆ, ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಈ ರೀತಿ ನಾವು ಆಗಾಗ ಕೇಳ್ತಾ ಇರ್ತೀವಿ. ಅಷ್ಟಕ್ಕೂ ಈ ಬ್ರೈನ್ ಸ್ಟ್ರೋಕ್ ಅಂದ್ರೆ ಏನು, ಅಚಾನಕ್ ಆಗಿ ಯಾಕೆ ಆಗುತ್ತೆ, ಅಥವಾ ಇದಕ್ಕಿಂತ ಮುಂಚೆ ನಮ್ಮ ಬಾಡಿಗೆ ಏನಾದ್ರು ಮುನ್ಸೂಚನೆ ಸಿಗುತ್ತಾ? ಈ ರೀತಿ ಒಂದಷ್ಟು ಕ್ರಿಟಿಕಲ್ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲೂ ಇರುತ್ತೆ. ಸೊ ಎಲ್ಲದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ನ್ಯೂರೋ ಸರ್ಜನ್, ಹಾಗೆ 35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಕೊಲಂಬಿಯಾ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸತೀಶ್ ಬಾಬು ಅವರು. ಸರ್ ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಮಸ್ಕಾರ ಸರ್. ಸಾಮಾನ್ಯವಾಗಿ ಸ್ಟ್ರೋಕ್ ಅಥವಾ ಈ ಪಾರ್ಶ್ವವಾಯು ಅಂತ ಏನ್ ಹೇಳ್ತಾರೆ, ಹಂಗಂದ ತಕ್ಷಣ ಕೈಕಾಲು ಸ್ವಾಧೀನ ಹೋಗುತ್ತೆ, ಮಾತು ಸರಿಯಾಗಿ ಬರಲ್ಲ, ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಮಗೆ ಗೊತ್ತಾಗುತ್ತೆ. ಬಟ್ ಇಂಟರ್ನಲಿ ನಮ್ಮ ಬ್ರೈನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿರುತ್ತೆ ಅಂತ. ಸ್ಟ್ರೋಕ್ ಅಂತಂದ್ರೆ ಮೆದುಳಿಗೆ ರಕ್ತ ಚಲಾವಣೆಯಲ್ಲಿ ಆಗುವಂತ ವ್ಯತ್ಯಾಸ. ಏನ್ ಚೇಂಜಸ್ ಆಗುತ್ತೆ ಅಂತಂದ್ರೆ 2 ವಿಧವಾದ ಸ್ಟ್ರೋಕ್ ಗಳನ್ನು ನಾವು ತಿಳ್ಕೊಬೇಕು. ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಅಂತಾರೆ. ಏನಾಗುತ್ತೆ, ಮೆದುಳಿಗೆ ಹೋಗುವಂತ ರಕ್ತನಾಳದಲ್ಲಿ ಚಿಕ್ಕದಾದ ಒಂದು ಕ್ಲಾಟ್, ರಕ್ತ ಕಟ್ಕೊಂಡು ರಕ್ತ ಚಲಾವಣೆ ಆಗದೆ ಇರೋಂಗೆ, ಅವಾಗ ಅದರ ಮುಂದೆ ಇರುವಂತ ಮೆದುಳಿನ ಜೀವಕೋಶಗಳು ಸತ್ತೋಗ್ತವೆ. ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್ ಅಂತಾರೆ. ಹೆಮರೇಜಿಕ್ ಸ್ಟ್ರೋಕ್ ಅಂತಂದ್ರೆ ರಕ್ತನಾಳದಲ್ಲಿ ಯಾವುದೋ ಒಂದು ಚಿಕ್ಕ ರಂಧ್ರ ಆಗಿ ಹೈ BP ತರ ಆಗ್ಬಿಟ್ಟು ರಕ್ತ ಹೊರಗಡೆ ಬಂದು ರಕ್ತ ಸ್ರಾವ ಆಗ್ತದೆ. ಇಸ್ಕಿಮಿಕ್ ಸ್ಟ್ರೋಕ್ ನಲ್ಲಿ ರಕ್ತ ಚಲಾವಣೆ ಇರೋದಿಲ್ಲ. ಹೆಮರೇಜಿಕ್ ಸ್ಟ್ರೋಕ್ ನಲ್ಲಿ ರಕ್ತ ಹೊರಗಡೆ ಬಂದು ಮೆದುಳಿನ ಮೇಲೆ ಒತ್ತಡ ತರ್ತದೆ. ಇದರಿಂದ ಆಗುವಂತ ಪರಿಣಾಮ ನಾವು ಬಾಹ್ಯವಾಗಿ ನೋಡ್ತೀವಿ. ಏನಾಗ್ತದೆ, ಕೆಲವೊಮ್ಮೆ ಅನ್ಕಾನ್ಶಿಯಸ್ನೆಸ್, ಅವ್ರಿಗೆ ಜ್ಞಾನ ತಪ್ಪೋಗ್ಬೋದು, ಇಲ್ಲ ಒಂದು ಕಡೆ ವೀಕ್ನೆಸ್ ಆಗ್ಬೋದು, ಇಲ್ಲ ಫೇಸ್ ಡಿವಿಯೇಷನ್ ಆಗ್ಬೋದು, ಇಲ್ಲ ಮಾತಿನ ತೊದಲಿ ಬರುವಂತ ತೊಂದರೆ ಆಗ್ಬೋದು. ಇನ್ನು ಕೆಲವರಿಗೆ ಕಣ್ಣು ದೃಷ್ಟಿ ಮಂದಾಗ್ಬೋದು. ಯಾವ ಜಾಗದಲ್ಲಿ ಸ್ಟ್ರೋಕ್ ಆಗ್ತದೋ ಆ ಜಾಗದ ಕೆಲಸದಲ್ಲಿ ಕ್ಷೀಣತೆ ಉಂಟಾಗ್ತದೆ. ಓಕೆ, ಈಗ ಸ್ಟ್ರೋಕ್ ಆದವರಲ್ಲಿ ಕೆಲವರು ಒಂದಷ್ಟು ದಿನಗಳಲ್ಲೇ ರಿಕವರ್ ಆಗ್ತಾರೆ, ಇನ್ ಕೆಲವರು ಬೆಡ್ ರಿಡನ್ ಆಗಿ 1 ವರ್ಷ ಟೈಮ್ ತಗೊಳ್ತಾರೆ, ಇನ್ ಕೆಲವರು ಸಾಯೋವರೆಗೂ ಹಾಗೆ ಇರ್ತಾರೆ. ಸೊ ಇದರಲ್ಲಿ ಸ್ಟೇಜಸ್ ಅಂತ ಏನಾದ್ರು ಇದೆಯಾ ಅಥವಾ ಸಿವಿಯಾರಿಟಿ ಲೆವೆಲ್ ಅಂತ ಏನಾದ್ರು ಇದೆಯಾ ಸರ್? ಈಗ ಸ್ಟ್ರೋಕ್ ನಲ್ಲಿ ಕೆಲವು ಇದೆ. ಒಂದು ಮಿನಿ ಸ್ಟ್ರೋಕ್ ಅಂತಾರೆ, ಅದನ್ನ ನಾವು ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತೀವಿ. ಈ ಮಿನಿ ಸ್ಟ್ರೋಕ್ ಏನಾಗುತ್ತೆ ಅಂದ್ರೆ, ಏನು ಸ್ಟ್ರೋಕ್ ನ ಸೂಚನೆಗಳು ಬರ್ತವೆ, ಸುಮಾರು 24 ಗಂಟೆನಲ್ಲಿ ಅವು ರಿವರ್ಸ್ ಆಗ್ಬಿಡ್ತದೆ. ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತಾನೆ ಅವರು ಒಪ್ಕೊಳ್ಳೋದಿಲ್ಲ. ಇದು ಏನಾಗುತ್ತೆ, ಅವ್ರಿಗೆ ಮಾತಾಡ್ತಾ ಇರ್ತಾರೆ, ಒಂದಷ್ಟು ಮಾತು ಬ್ರೇಕ್ ಆಗ್ತದೆ, ಸ್ವಲ್ಪ ಹೊತ್ತಾದ್ಮೇಲೆ ಇಂಪ್ರೂವ್ಮೆಂಟ್ ಆಗ್ತದೆ. ಇನ್ನು ಬೆಳಿಗ್ಗೆ 8 ಗಂಟೆಗೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇರ್ತದೆ, 10 ಕಾಲಿನಲ್ಲಿ ಇರ್ತದೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಕಮ್ಮಿ ಆಗ್ಬಿಡ್ತದೆ, ಅದು ತಾನೇ ಇಂಪ್ರೂವ್ಮೆಂಟ್ ಆಗ್ತದೆ. ಒಂದು ರಕ್ತನಾಳ ಬ್ಲಾಕ್ ಆಗಿರೋದು ಬಿಕಾಸ್ ಆಫ್ ದ ಪ್ರೆಷರ್ ಸಮಥಿಂಗ್, ರಕ್ತ ಇಂಪ್ರೂವ್ಮೆಂಟ್ ಆಗ್ತಿದ್ದಂಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಒಂದು ವಿಧವಾದ ಸ್ಟ್ರೋಕ್. ಕೆಲವರು ಏನಾಗ್ತಾರೆ, ಮೈ ಸ್ಟ್ರೋಕ್ ಆಯ್ತು, ನಾನು ಇಂಪ್ರೂವ್ಮೆಂಟ್ ಆಗ್ಬಿಟ್ಟೆ, ನನಗೇನು ತೊಂದರೆ ಇಲ್ಲ ಅನ್ಕೊಂತಾರೆ. ಇನ್ನು ಕೆಲವರಿಗೆ ಈ ನಾನು ಹೇಳಿದಾಗೆ ಇಸ್ಕಿಮಿಕ್ ಸ್ಟ್ರೋಕ್ ಅನ್ನೋದಾಗ್ತದೆ. ಇಸ್ಕಿಮಿಕ್ ಸ್ಟ್ರೋಕ್ ಆದಾಗ ಅವರಿಗೆ ಇಮಿಡಿಯೇಟ್ ಆಗಿ ನಾವು ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಕೂಡ ರಿವರ್ಸ್ ಆಗಬಹುದು, ಸುಮಾರು 4.5 ಗಂಟೆನಲ್ಲಿ, ಇಲ್ಲ 24 ಗಂಟೆ ಒಳಗಡೆ. ಇನ್ನು ಕೆಲವರಿಗೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಇರ್ತದೆ, ಅವರಿಗೆ ನಾವು ಆಪರೇಷನ್ ಮಾಡುವಂತ ಪರಿಸ್ಥಿತಿ ಬರ್ತದೆ, ಅವರು ಬೇಗನೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಈ ಮಿನಿ ಸ್ಟ್ರೋಕ್ ಇರೋರು ಕೆಲವೇ ಗಂಟೆಗಳು ಇಂಪ್ರೂವ್ಮೆಂಟ್ ಆಗ್ತಾರೆ. ಈ ಹೆಮರೇಜಿಕ್ ಸ್ಟ್ರೋಕ್ ಇರುವಂತವರು ಕೆಲವೊಮ್ಮೆ ತಿಂಗಳಗಟ್ಟಲೆ, ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ನಡೆಸ್ತಾನೆ ಇರ್ಬೇಕು. ಓಕೆ, ಇದ್ರ ಸಿಂಪ್ಟಮ್ಸ್ ಯಾವ್ಯಾವ ತರ ಇರುತ್ತೆ ಅಂದ್ರೆ, ನಾನು ಒಂದಷ್ಟು ನೋಡಿದ್ದೀನಿ, ತಲೆನೋವಾಗುತ್ತೆ ಅಂತ ಹೇಳ್ತಿರ್ತಾರೆ ಪದೇ ಪದೇ, ಅವ್ರಿಗೆ ಸಡನ್ ಆಗಿ ಸ್ಟ್ರೋಕ್ ಆಗುತ್ತೆ. ಇನ್ ಕೆಲವರಿಗೆ ಊಟ ಮಾಡ್ಬೇಕಾದ್ರೆ ಒಂದೊಂದ್ಸಲ ಕರೆಕ್ಟ್ ಆಗಿ ನುಂಗೋದಕ್ಕಾಗೋದಿಲ್ಲ ಅಥವಾ ಬ್ರೆತ್ಲೆಸ್ನೆಸ್ ಆಗ್ತಾ ಇರುತ್ತೆ, ಅಂತವ್ರಲ್ಲಿ ಆಗುತ್ತೆ. ಸೊ ಇದು ಸ್ಟ್ರೋಕ್ ನ ಮುನ್ಸೂಚನೆಗಳ ಅಥವಾ ಇದಕ್ಕೆ ಸ್ಪೆಸಿಫಿಕ್ ಆಗಿ ಬೇರೆ ಏನಾದ್ರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ? ಇವಾಗ ನಾವು ಸ್ಟ್ರೋಕ್ ಅಂತಿದ್ದಂಗೆ ಸಾಮಾನ್ಯವಾಗಿ ನಾವು ತುಂಬಾ ಪಾಪ್ಯುಲರೈಸ್ ಮಾಡಿರೋದು ಬಿ ಫಾಸ್ಟ್ ಅನ್ನೋ ಒಂದು ವರ್ಡ್. ಓಕೆ, ಬಿ ಅಂದ್ರೆ ನಾವು ಬ್ಯಾಲೆನ್ಸ್ ನಡಿಬೇಕಾದ್ರೆ ಗಿಡ್ಡಿನೆಸ್ ತರ ಬರೋದು, ಬೀಳೋಂಗ ಜೋಲಿ ಹೋಗೋದು. ಇ ಅಂದ್ರೆ ಐಸ್,
ಮೆಲ್ಗಣ್ಣಾಗೋದಾಗ್ಲಿ, ಕಣ್ಣು ದೃಷ್ಟಿಹೀನ ಆಗೋದಾಗ್ಲಿ, ಡಬಲ್ ವಿಷನ್ ಆಗೋದಾಗ್ಲಿ. ಎಫ್ ಅಂದ್ರೆ ಫೇಶಿಯಲ್ ಡಿವಿಯೇಷನ್, ಮೂತಿ ಸೊಟ್ಟಗಾಗುತ್ತೆ. ಎ ಅಂದ್ರೆ ಆರ್ಮ್ಸ್, ಕೈಯೆಲ್ಲ ಕಾಲಿನಲ್ಲಿ ಸ್ವಾಧೀನ ಕಮ್ಮ ಆಗೋದು. ಎಸ್ ಅಂದ್ರೆ ಸ್ಪೀಚ್ ಪ್ರಾಬ್ಲಮ್ ಬರುವಂಥದ್ದು, ತೊದಲೋದು ಇಲ್ಲ ಮಾತು ಬರದೇ ಇರುವಂಥದ್ದು. ಟಿ ಅಂದ್ರೆ ಟೈಮ್, ಇಮಿಡಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಇದನ್ನೆಲ್ಲ ರಿವರ್ಸ್ ಮಾಡೋ ಚಾನ್ಸಸ್ ಇರ್ತದೆ. ಇದ್ರ ಜೊತೆಗೇನೆ ಸ್ಟ್ರೋಕ್ ಇದಿಷ್ಟೇ ಜಾಗದಲ್ಲಿ ಇಂದಿಷ್ಟೇ ಸಮಯದಲ್ಲಿ ಆಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗುತ್ತೆ. ಇಟ್ಸ್ ಎ ಬೋಲ್ಟ್ ಫ್ರಮ್ ದ ಬ್ಲೂ ಅಂತಾರೆ. ಇವಾಗ ಮಾತಿನ ಜಾಗದಲ್ಲಿ ಏನಾದ್ರು ಅಂದ್ರೆ ಮಾತಿನ ವ್ಯತ್ಯಾಸ ಆಗ್ತದೆ. ಜ್ಞಾಪಕ ಶಕ್ತಿಯಲ್ಲಿ ಆಯ್ತು ಅಂದ್ರೆ ಜ್ಞಾಪಕ ಶಕ್ತಿ ತೊಂದರೆ ಆಗ್ತದೆ. ಕೈ ಕಾಲು ಜಾಗದಲ್ಲಿ ಆಯ್ತು ಅಂದ್ರೆ ಕೈ ಕಾಲು ಸ್ವಾಧೀನ ಬರ್ತದೆ. ಇನ್ನು ಕೆಲವೊಮ್ಮೆ ಉಸಿರಾಡಿಸುವಂತ ಜಾಗದಲ್ಲಿ ಸ್ಟ್ರೋಕ್ ಆಗ್ಬೋದು. ನೀವು ಹೇಳಿದಾಗ ಅಂತವರಿಗೆ ಉಸಿರು ಕಟ್ಕೊಂಡಂಗೆ ಆಗೋದಾಗ್ಲಿ, ನುಂಗೋದಿಕ್ ತೊಂದರೆ ಆಗೋದಾದ್ರೆ ಆಗ್ಬೋದು. ಸ್ಟ್ರೋಕ್ ಯಾವ ಜಾಗದಲ್ಲಿ ಆಗ್ತದೋ ಅದರ ಮೇಲೆ ಬಾಹ್ಯವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಡಿಸೈಡ್ ಮಾಡಿ. ಓಕೆ, ಇನ್ನು ಯಾವ್ಯಾವ ಕಾರಣಗಳಿಂದ ಈ ಸ್ಟ್ರೋಕ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದ್ದಂಗೆ ದ 5 ವಿಲನ್ಸ್ ಅನ್ನೋದು ಒಂದು ಹೈ BP, ಹೈ ಶುಗರ್, ಹೈ ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಆಲ್ಕೋಹಾಲ್. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ದೀಸ್ ಆರ್ ದ 5 ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಕಾಸ್ ಸ್ಟ್ರೋಕ್ಸ್. ಇತ್ತೀಚಿನ ದಿನದಲ್ಲಿ ಕೆಲವು ಅಡಿಷನಲ್ ಫ್ಯಾಕ್ಟರ್ಸ್ ಇದೆ. ಒಬೆಸಿಟಿ, ಏಟ್ರಲ್ ಫಿಬ್ರಿಲೇಷನ್ ಅಂತಾರೆ, ಹಾರ್ಟ್ ಬೀಟ್ ಇರೆಗ್ಯುಲರ್ ಆಗಿಬಿಟ್ಟು ರಕ್ತ ಕಟ್ಕೊಂಡು ಎಲ್ಲಾದ್ರೂ ಬ್ಲಾಕ್ ಆಗಿ ಈ ತರ ಸ್ಟ್ರೋಕ್ ಆಗ್ಬೋದು. ಇನ್ನು ಕೆಲವರಿಗೆ ಸ್ಟ್ರೆಸ್, ಈ ಇತ್ತೀಚಿನದಲ್ಲಿ ಸ್ಟ್ರೆಸ್ ಅನ್ನೋದು. ಇವೆಲ್ಲ ಫ್ಯಾಕ್ಟರ್ಸ್, ಮಲ್ಟಿ ಫ್ಯಾಕ್ಟರ್ಸ್ ಇಂದ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರ್ತದೆ. ಇದನ್ನೆಲ್ಲ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ಇವು ಆಗುವಂತ ಚಾನ್ಸಸ್ ಕಮ್ಮಿ. ಬಟ್ ಯಾರಿಗೂ ಸ್ಟ್ರೋಕೇ ಆಗೋದಿಲ್ಲ, ನಾನೆಲ್ಲ ಚೆನ್ನಾಗಿದೆ, ನನಗೆ ಸ್ಟ್ರೋಕೇ ಬರಲ್ಲ ಅನ್ನೋದು ತಪ್ಪು ಗ್ರಹಿಕೆ. ಇಷ್ಟೆಲ್ಲ ಕಂಟ್ರೋಲ್ ಇದ್ರು ಕೆಲವರಿಗೆ ಬರ್ಬೋದು. ಕರೆಕ್ಟ್. ಆಮೇಲೆ ಸ್ಮೋಕಿಂಗ್ ಅಂತ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಸ್ಮೋಕಿಂಗ್ ಅಂದ ತಕ್ಷಣ ಜನ ಏನ್ ತಪ್ಪು ತಿಳುವಳಿಕೆ ಅಂತ ಹೇಳಿದ್ರೆ, ಯಾರು ಸಿಗರೇಟ್ ಸ್ಮೋಕ್ ಮಾಡ್ತಾರೆ ಅಂತವ್ರಲ್ಲಿ ಮಾತ್ರ ಈ ಸ್ಟ್ರೋಕ್ ಬರುತ್ತೆ ಅಥವಾ ಅದ್ರ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಆಕ್ಚುಲ್ ಆಗಿ ಅದು ಬರೋದಕ್ಕೆ ಕಾರಣ ಅನ್ನುವಂಥದ್ದು ಟೊಬ್ಯಾಕೋ ಆಗಿರುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಈಗ ಪ್ರತಿದಿನ ಈ ಎಲೆ ಅಡಿಕೆ ತಿನ್ನುವಂತ ಅಭ್ಯಾಸ ಒಂದಷ್ಟು ಜನಕ್ಕಿರುತ್ತೆ. ಬೇರೆ ಏನೂ ಸಮಸ್ಯೆ ಇರೋದಿಲ್ಲ. ನೀವು ಹೇಳಿದಂಗೆ ಶುಗರ್, BP, ಒಬೆಸಿಟಿ ಏನೂ ಇರೋದಿಲ್ಲ. ಬಟ್ ಈ ಒಂದು ಅಭ್ಯಾಸದಿಂದ ಬರುವಂತ ಚಾನ್ಸಸ್ ಇದೆಯಾ ಅಂತ? ಖಂಡಿತವಾಗ್ಲು. ಟೊಬ್ಯಾಕೋನಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಸಿಗರೇಟ್ ಒಂದನ್ನೇ ನಾವು ದೂಷಿಸ್ಲಿಕ್ಕಾಗೋದಿಲ್ಲ. ಕೆಲವರು ತಂಬಾಕು, ಕೈನಿ ಅನ್ನೋದು ತಿಂತಾರೆ, ಅದರಲ್ಲೂ ಕೂಡ ಟೊಬ್ಯಾಕೋ ಅದರಲ್ಲಿ ಗುಟ್ಕಾ ಅದರಲ್ಲಿ. ಇದು ಏನ್ ಮಾಡುತ್ತೆ ಅಂದ್ರೆ, ಟೊಬ್ಯಾಕೋ ಅನ್ನೋದು ನಮ್ಮ ರಕ್ತ ನಾಳನ ಗಟ್ಟಿ ಮಾಡ್ತದೆ, ರಕ್ತ ಸಲೀಸಾಗಿ ಹೋಗುವಂಥದ್ದನ್ನು ತಡೆಗಟ್ತದೆ. ಅಂತ ಅವರಿಗೆ ಈ ತರ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಸ್ಮೋಕಿಂಗ್ ನಲ್ಲೂ ಪರ್ಸನ್ ಹೂ ಸ್ಮೋಕಿಂಗ್ ಜೊತೆಗೆ ಅವ್ರ ಪಕ್ಕದಲ್ಲಿ ಯಾರಿದಾರೋ ಅವ್ರಿಗೂ ತೊಂದರೆ ಆಗ್ತದೆ. ಸೆಕೆಂಡರಿ ಸ್ಮೋಕಿಂಗ್ ಅಂತಾರಲ್ಲ, ಅವ್ರಿಗೂ ಇದನ್ನ ಎಫೆಕ್ಟ್ ಆಗ್ತದೆ ಅನ್ನೋದನ್ನ ಎಲ್ಲರಿಗೂ ಮನವರಿಕೆ ಆಗ್ಬೇಕು. ಇನ್ನು ಈಗ ತಕ್ಷಣ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡ್ಬೇಕಾಗತ್ತೆ? ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಸರ್, ಆ ಟೈಮಲ್ಲಿ ಏನ್ ಮಾಡ್ಬೇಕು? ಮತ್ತೆ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟ್ರೋಕ್ ಆದ ತಕ್ಷಣ ಕೊಬ್ಬರಿ ಎಣ್ಣೆ ಕುಡಿಸಿದ್ರೆ ಸಡನ್ ಆಗಿ ಸರಿ ಹೋಗ್ಬಿಡ್ತಾರೆ ಅಂತೆಲ್ಲ ಅನ್ಕೊಂಡಿರ್ತಾರೆ. ಸೊ ಎಕ್ಸಾಕ್ಟ್ ಆಗಿ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ? ಈಗ ಸ್ಟ್ರೋಕ್ ಆಯ್ತು ಅಂತ ಅನ್ನೋದಕ್ಕೆ ನಾವು ಇವಾಗ ಏನು ಸೂಚನೆಗಳು, ಬಿ ಫಾಸ್ಟ್ ನಾನು ಹೇಳಿದ್ದೀನಿ. ಇದು ಏನಾದ್ರೂ ಮನೆಯಲ್ಲಿ ಇರುವಂತವ್ರಿಗಾಗ್ಲಿ, ನಾವು ಸಾರ್ವಜನಿಕವಾಗಿ ಎಲ್ಲಾದ್ರೂ ಹೊರಗಡೆ ನೋಡಿದಾಗ ಇಮಿಡಿಯೇಟ್ ಆಗಿ ಕೆಲವು ನಾವು ರಿಯಾಕ್ಟ್ ಮಾಡಬೇಕು. ಇಮಿಡಿಯೇಟ್ ನಾವು ಆ ಸೂಚನೆ ಇರ್ತಿದ್ದಂಗೆ ಆಂಬ್ಯುಲೆನ್ಸ್ ಅನ್ನು ಕರೆಸಲೇಬೇಕು. ಯಾಕಂದ್ರೆ ನೀವು ಹೇಳಿದಾಗೆ ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಮೊದಲ 4.5 ಗಂಟೆ, 3 ರಿಂದ 4 ಗಂಟೆ ಒಳಗಡೆ ಹತ್ತಿರದ ಆಸ್ಪತ್ರೆ, ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಒಂದು ಇಂಜೆಕ್ಷನ್ ಇರ್ತದೆ. ಆ ಔಷಧಿಯನ್ನು ಕೊಟ್ಟಾಗ ಸುಮಾರು 30 ರಿಂದ 40% ಜನರಿಗೆ ರಿವರ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಒಂದು. ಎರಡನೇದು, ಅವ್ರು 4.5 ಗಂಟೆ ನಂತರ ಹೋದ್ರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅನ್ನೋದನ್ನ ಮಾಡ್ತೀವಿ. ಈ ಹೇಗೆ ನಾವು ಕ್ಯಾಥ್ಲಾಬ್ ಕರ್ಕೊಂಡೋಗಿ ಹಾರ್ಟಿಗೆ ಕೆಥೆಡ್ರೈಸೇಷನ್ ಹಾಕ್ಬಿಟ್ಟು ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ, ಅದೇ ತರ ಹಾಕ್ಬಿಟ್ಟು ಆ ಕ್ಲಾಟ್ ಅನ್ನ ತೆಗಿತೀವಿ. ತೆಗೆದಾಗ ಅವರು ಕೂಡ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ 24 ಗಂಟೆ ಕೂಡ ಅವ್ರು ಮಿಸ್ ಆಯ್ತು ಅಂತಂದ್ರೆ ಅವರಿಗೆ ದುರದೃಷ್ಟವಾಗಿ ಅಡ್ಮಿಷನ್ ಮಾಡೋ ಪರಿಸ್ಥಿತಿ ಬಂದಾಗ ICU ಇಡೋದಾಗ್ಲಿ, ಆಪರೇಷನ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇಮಿಡಿಯೇಟ್ ಆಗಿ ಹೋದ್ರೆ ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ಮಾಡಿದಾಗ ಸಾಕಷ್ಟು ಜನರು ಇಂಪ್ರೂವ್ಮೆಂಟ್ ಆಗುವಂತ ಚಾನ್ಸಸ್ ವೆರಿ ಹೈ. ಸೊ ನಾನು ಅವಾಗ್ಲೂ ಕೇಳ್ದಲ್ಲ, ಈ ತರ ಕೊಬ್ಬರಿ ಎಣ್ಣೆ ಕುಡಿಸ್ತಾರೆ, ಒಂದಷ್ಟು ಜನ ಏನೇನೋ ಟ್ರೈ ಮಾಡ್ತಾರೆ ಅಂದ್ರೆ ಎಫೆಕ್ಟ್ ನ ಕಡಿಮೆ ಮಾಡೋದಕ್ಕೆ. ಸೊ ಅದು ವರ್ಕ್ ಆಗುತ್ತಾ ಅಂತ? ಕೆಲವರು ಏನ್ ಮಾಡ್ತಾರೆ, ಕೈನಲ್ಲಿ ವೀಕ್ನೆಸ್ ಇದ್ದಾಗ ಬೆಚ್ಚಗೆ ಮಾಡ್ಬಿಟ್ರೆ ಇಂಪ್ರೂವ್ಮೆಂಟ್ ಆಗ್ಬಿಡ್ತದೆ. ಇಲ್ಲ ಅವನು ವೀಕ್ನೆಸ್ ಇದೆ ಅಂತ ನೀರು ಕುಡಿಸೋದಾಗ್ಲಿ, ಅದನ್ನ ನಾವು ಮಾಡಬಾರ್ದು. ಕೊಬ್ಬರಿ ಎಣ್ಣೆ ಹಚ್ಚೋದಾಗ್ಲಿ ಅದನ್ನ ಮಾಡಬಾರ್ದು. ಯಾಕಂದ್ರೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. ಇನ್ನು ನೀವು ಯು ವಿಲ್ ಡಿಲೇ ದ ಟ್ರೀಟ್ಮೆಂಟ್. ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಡಿಲೇ ಮಾಡಿದಷ್ಟು ಅವ್ರು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ಈ ಸ್ಟ್ರೋಕ್ ಯಾಕೆ ಮುಖ್ಯ ಅಂತಂದ್ರೆ, ಟೈಮ್ ಇಸ್ ಬ್ರೈನ್ ಅನ್ನೋ ಕಾನ್ಸೆಪ್ಟ್ ಇದೆ. ಗಂಟೆ ಹೋಗ್ತಿದ್ದಂಗೆನೆ ಲಕ್ಷಗಟ್ಟಲೆ ಜೀವಕೋಶಗಳು ಸತ್ತೋಗ್ತವೆ. 1 ಮಿನಿಟ್ಗೆ ಸುಮಾರು 19 ಲಕ್ಷ 2 ಮಿಲಿಯನ್ ಸೆಲ್ಸ್ ಸಾಯುವಂತ ಪರಿಸ್ಥಿತಿ ಬರ್ತದೆ. ನೀವು ಸುಮಾರು ರೀಗ್ರೋ ಆಗೋ ಚಾನ್ಸಸ್ ಇರುವುದಿಲ್ಲ. ಯಾಕಂದ್ರೆ ಅದು ಡೆಡ್ ಆದಾಗ ಅದ್ರ ಪಕ್ಕದಲ್ಲಿರುವಂತ ಸೆಲ್ಸ್ ಕೂಡ ಸಾಯುವಂತ ಪರಿಸ್ಥಿತಿ ಬರ್ತದೆ. ಅದ್ರ ಜೊತೆಗೆ ಬ್ರೈನ್ ಒಳಗೆ ಪ್ರೆಷರ್ ಇನ್ಕ್ರೀಸ್ ಆಗಿ ಅನಾವಶ್ಯಕವಾಗಿ ಆಪರೇಷನ್ ಮಾಡುವಂತ ಪರಿಸ್ಥಿತಿ ಬರ್ತದೆ.
ಆದ್ರಿಂದ ಸ್ಟ್ರೋಕ್ ನಲ್ಲಂತೂ ಟೈಮ್ ಈಸ್ ಬ್ರೈನ್ ಅನ್ನೋದನ್ನ ಯಾವತ್ತೂ ನಾವು ಮರಿಬಾರ್ದು. ಆದಷ್ಟು ಶೀಘ್ರವಾಗಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. CT ಸ್ಕ್ಯಾನ್ ಮಾಡ್ತಿದ್ದಂಗೆ ನಮ್ಗೆ ಗೊತ್ತಾಗ್ಬಿಡ್ತದೆ ಹೆಮರೇಜಿಕ್ ಸ್ಟ್ರೋಕ್ ಇಲ್ಲ ಇಸ್ಕಿಮಿಕ್ ಸ್ಟ್ರೋಕ್ ಅಂತ. ನಂತರ ನ್ಯೂರೋಸರ್ಜನ್ ಏನಿದೆ ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ, ಈಗ ಒಂದಷ್ಟು ಜನಕ್ಕೆ ಹತ್ರ ಇರೋದಿಲ್ಲ, ಈ ಏನು ನ್ಯೂರಾಲಜಿ ಹಾಸ್ಪಿಟಲ್ ಹತ್ರ ಇರೋದಿಲ್ಲ, ಗೋಲ್ಡನ್ ಅವರಲ್ಲಿ ರೀಚ್ ಆಗಕ್ಕೆ ಅವ್ರಿಗೆ ಆಗೋದಿಲ್ಲ, ಆನ್ ಟೈಮ್ ರೀಚ್ ಆಗಕ್ಕೆ ಆಗೋದಿಲ್ಲ. ಆ ಗ್ಯಾಪ್ ಅಲ್ಲಿ ಅವ್ರು ಏನೇನ್ ಮಾಡ್ಬೋದು, ಫಸ್ಟ್ ಏಡ್ ಏನಾದ್ರು ಇದೆಯಾ ಅಂತ? ಏನೇನ್ ಮಾಡ್ಬೋದಕ್ಕಿಂತ ಜಾಸ್ತಿ ಏನ್ ಮಾಡಬಾರ್ದು ಇಂಪಾರ್ಟೆಂಟ್. ಕೆಲವರು ನೀರು ಕುಡಿಸ್ಬಿಡೋದಾಗ್ಲಿ, ಅವ್ರಿಗೆ ಏನು ಆಸ್ಪಿರೇಷನ್ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಇಮಿಡಿಯೇಟ್ ಆಗಿ ಅವ್ರಿಗೆ ನ್ಯೂರೋಸರ್ಜನ್ ನ್ಯೂರೋಲಜಿ ಇಲ್ಲ ಅಂತಂದ್ರು ಇತ್ತೀಚಿನ ಜನರಲ್ಲಿ ಜನರಲ್ ಫಿಸಿಷಿಯನ್ಸ್ ಕೂಡ ಇದರ ಬಗ್ಗೆ ಅವರಿಗೆ ಮಾಹಿತಿ ಇರ್ತದೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಈ ಏನು ಇಂಜೆಕ್ಷನ್ ಇದೆಯೋ ತರಿಸಿ ಕೊಟ್ರೆ ನಿಮಗೆ ಒಂದು ಸ್ವಲ್ಪ ಟೈಮ್ ಸಿಗ್ತದೆ, 24 ಗಂಟೆ. ಆಮೇಲೆ ಇಮಿಡಿಯೇಟ್ ಆಗಿ ಹತ್ತಿರದ ಆಸ್ಪತ್ರೆಗೆ, ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ಅವರ BP, ಶುಗರ್ ಮತ್ತೆ ಅವರ ಆಕ್ಸಿಜನೇಷನ್ ಅನ್ನು ನೋಡ್ಕೊಂಡ್ರೆ ಅವರು ಹೊಸದಾಗಿ ಪ್ರಾಬ್ಲಮ್ ಆಗೋದು ಕಮ್ಮಿ ಆಗ್ತದೆ. ಯಾಕಂದ್ರೆ ಮೆದುಳು ತುಂಬಾ ಇಸ್ ಎ ವೆರಿ ಸೆಲ್ಫಿಶ್ ಆರ್ಗನ್. ಕಂಟಿನ್ಯೂಸ್ ಆಗಿ ಬ್ಲಡ್ ಗ್ಲೂಕೋಸ್ ಅನ್ನೋದು ಹೋಗ್ಲೇಬೇಕು, ಇಲ್ಲ ಅಂದ್ರೆ ನಿಷ್ಕ್ರಿಯ ಆಗ್ತದೆ. ಇಮಿಡಿಯೇಟ್ ಆಗಿ ಅವರು ಲೋಕಲ್ ಹಾಸ್ಪಿಟಲ್ ನಲ್ಲಿ ಫಸ್ಟ್ ಏಡ್ ಮೆಷರ್ಸ್ ನಲ್ಲಿ IV ಫ್ಲೂಯಿಡ್ಸ್ ಕೊಡೋದಾಗ್ಲಿ, ಆಕ್ಸಿಜನ್ ಕೊಡೋದಾಗ್ಲಿ, ಅವ್ರಿಗೆ ಏನಾದ್ರು ಮೆಡಿಸಿನ್ಸ್ ಕೊಡೋದಾಗ್ಲಿ, ಬ್ಲಡ್ ಥಿನ್ನರ್ಸ್ ಕೊಡೋದಾಗ್ಲಿ ಮಾಡಬಹುದು. ನಂತರ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬಹುದು. ಓಕೆ, ಈಗ ಸ್ಟ್ರೋಕ್ ಆದ ತಕ್ಷಣ ಏನು ಅಡ್ಮಿಟ್ ಆಗ್ತಾರೆ, ಸೊ ಸಿವಿಯಾರಿಟಿ ಜಾಸ್ತಿ ಇದೆ ಅಂತಂದಾಗ ICU ಶಿಫ್ಟ್ ಮಾಡ್ತಾರೆ. ಸೊ ಅವ್ರು ಮತ್ತೆ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯನಾ ಒಂದ್ಸಲ ಅವರು ರಿಕವರ್ ಆಗಿ ಹೊರಗಡೆ ಬಂದ್ಮೇಲೆ ಅಂತ? ಈಗ ಅವರು ಎಷ್ಟು ಬೇಗ ICU ಇಂದ ಹೊರಗಡೆ ಬರ್ತಾರೆ, ಎಷ್ಟು ಬೇಗ ಸಾಮಾನ್ಯ ಜನ ಜೊತೆಲಿ ಓಡಾಡ್ಕೊಂಡಿರ್ತಾರೆ ಅನ್ನೋದು, ಯಾವ ಗಾತ್ರದಲ್ಲಿ ಅವರಿಗೆ ಸ್ಟ್ರೋಕ್ ಆಯ್ತು, ಯಾವ ಲೊಕೇಶನ್ ನಲ್ಲಿ ಸ್ಟ್ರೋಕ್ ಆಯ್ತು, ಯಾವ ಟೈಪ್ ಸ್ಟ್ರೋಕ್ ಆಯ್ತು ಅನ್ನೋದು ಇಂಪಾರ್ಟೆಂಟ್. ಈಗ ಅವರಿಗೆ ದೊಡ್ಡ ಗಾತ್ರದಲ್ಲಿ ಸ್ಟ್ರೋಕ್ ಆಗಿದ್ರೆ ಅದಕ್ಕೆ ಏನಾದ್ರು ಆಪರೇಷನ್ ಮಾಡಿ ಅದನ್ನ ಪ್ರೆಷರ್ ಅನ್ನು ಕಮ್ಮಿ ಮಾಡ್ಬೇಕಂತಂದ್ರೆ ಅವರು ಹಲವಾರು ತಿಂಗಳಗಟ್ಟಲೆ ಅವರು ಕೆಲವೊಮ್ಮೆ ICU ನಲ್ಲಾಗ್ಲಿ ವಾರ್ಡ್ನಲ್ಲಿ ಇರಬೇಕಾಗ್ತದೆ. ಒಂದು ವೇಳೆ ಅವರು ಇಂಜೆಕ್ಷನ್ ಕೊಟ್ಟು 24 ಗಂಟೆಯಲ್ಲಿ ರಿವರ್ಸ್ ಆಯ್ತು ಅಂದ್ರೆ ನಾವು ಸುಮಾರು 48 ತಾಸಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿಸ್ತೀವಿ. ಒಂದು ವೇಳೆ ಅವ್ರು ಏನಾದ್ರು ಸ್ಪೀಚ್ ಪ್ರಾಬ್ಲಮ್ ಇದೆ, ನಡೆಯೋದಕ್ಕೆ ಆಗೋದಿಲ್ಲ, ಏನು ಕಂಟ್ರೋಲ್ ಇಲ್ಲ ಅಂತಂದ್ರೆ ಅವರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಶಿಫ್ಟ್ ಮಾಡಿ ವರ್ಷಗಟ್ಟಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಪರಿಸ್ಥಿತಿ ಬರ್ತದೆ. ಓಕೆ, ಇನ್ನು ಸ್ಟ್ರೋಕ್ ಆಗೋದಕ್ಕೂ ಮುಂಚೆ ಯಾವ್ಯಾವ ರೀತಿ ಮುನ್ಸೂಚನೆಗಳು ನಮ್ಮ ಬಾಡಿನಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದನ್ನ ಡಯಾಗ್ನೋಸ್ ಮಾಡೋದಕ್ಕೆ ಏನಾದ್ರು ಮೆಥಡ್ಸ್ ಇದೆಯಾ? ಹಾಗೆ ಇದು ಅನುವಂಶೀಯವಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದು ಕೂಡ ನಿಜಾನಾ ಅಂತ? ಸ್ಟ್ರೋಕ್ ನಲ್ಲಿ ನಾವು ಕೆಲವೊಮ್ಮೆ ವಾರ್ನಿಂಗ್ ಸೈನ್ಸ್ ಅಂತೀವಿ. ನಾನು ಹೇಳಿದಾಗೆ ಈ TIA, ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ ಅನ್ನೋದು ಇಸ್ ಅ ಕೈಂಡ್ ಆಫ್ ಅ ವಾರ್ನಿಂಗ್. ಅದನ್ನ ನಾವು ಯಾವತ್ತೂ ಅದನ್ನ ಏನ್ ಪ್ರಾಬ್ಲಮ್ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಲೇಬಾರ್ದು, ಯಾಕಂದ್ರೆ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್. ಸ್ಟ್ರೋಕ್ ಸಿಂಪ್ಟಮ್ಸ್ ನಲ್ಲಿ ನಾನು ಹೇಳಿದಾಗೆ ಸ್ಪೀಚ್ ಆಗ್ಲಿ, ಕಣ್ಣು ದೃಷ್ಟಿ ನೋಡೋದಾಗ್ಲಿ, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಇದ್ದಾಗ ಸಾಮಾನ್ಯವಾಗಿ ಸ್ಟ್ರೋಕ್ ಫೀಚರ್ಸ್ ಇರ್ತಿದ್ದಂಗೆ ನೀವು ಸ್ಕ್ಯಾನ್ ಮಾಡಿದಾಗ ನಿಮಗೆ ಮೆಡಿಕೇಶನ್ ಕೊಟ್ಟರೆ ಅದು ರಿವರ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಇನ್ನು ಕೆಲವೊಮ್ಮೆ ಫ್ಯಾಮಿಲೀಸ್ ನಲ್ಲಿ ಸ್ಟ್ರೋಕ್ಸ್ ಇದ್ದವರಿಗೆ ಏನೋ ಇನ್ಸಿಡೆನ್ಸ್ ಮೋರ್ ಅಂತ ಫೀಲಿಂಗ್ ಇದೆ, ಬಟ್ ಅದು ಏನು ಕನ್ಫರ್ಮ್ ಇವ್ರಿಗೆ ಬಂದ್ರೆ ಇವ್ರಿಗೂ ಸ್ಟ್ರೋಕ್ ಆಗುತ್ತೆ ಅನ್ನೋದು ಇಟ್ ಇಸ್ ನೋ ಕನ್ಫರ್ಮೇಶನ್. ಕೆಲವೊಮ್ಮೆ ನಾವು ಈಗ ವಯಸ್ಸಾದವರಿಗೆ ನೀರಿನ ಅಂಶ ಬಾಡಿನಲ್ಲಿ ಕಮ್ಮಿ ಆದಾಗ ಅದನ್ನ ನಾವು ರಿಪ್ಲೇಸ್ ಮಾಡಬೇಕು. ಈಗ 4-5 ಸರಿ ಲೂಸ್ ಮೋಷನ್ ಆಯ್ತು, ಬಿಸಿಲುಗಾಲದಲ್ಲಿ ನೀರು ಕುಡಿದಿಲ್ಲ ಅಂದ್ರೆ ರಕ್ತ ಸ್ವಲ್ಪ ಗಟ್ಟಿಯಾಗಿ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರ್ತದೆ. ಚಿಕ್ಕ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವ್ರಲ್ಲಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅವರಿಗೆ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ನಾವು ಪ್ರಿವೆಂಟಿಂಗ್ ಆಗಿ ತಗೋಬೇಕು. ಇದು ಮಾಡಿದ್ರೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಕಮ್ಮಿ ಇರ್ತದೆ. ಓಕೆ, ಈಗ ಮೋಸ್ಟ್ ಆಫ್ ದ ಸ್ಟ್ರೋಕ್ ಕೇಸಸ್ ಕಾಣಿಸ್ಕೊಳ್ಳೋದು ವಯಸ್ಸಾದವರಲ್ಲಿ, ಒಂದು 50+ ಆಗ್ತಿದ್ದಂಗೆ ಈ ಸ್ಟ್ರೋಕ್ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತಾರೆ. ಇದರಲ್ಲಿ ರಿಕವರಿ ರೇಟ್ ಎಷ್ಟಿರುತ್ತೆ ಅಂತ? ಆಕ್ಚುಲಿ ಅದು ತಪ್ಪು ಗ್ರಹಿಕೆ. ಇತ್ತೀಚೆಗೆ 25 to 30 years ನಲ್ಲೂ ಸ್ಟ್ರೋಕ್ಸ್ ಜಾಸ್ತಿ ಇದೆ. ನಾವು ಓದ್ಬೇಕಾದ್ರೆ ಆಫ್ಟರ್ 45 to 50 years there is a high chance of strokes ಅಂತಿದ್ರು. ಈಗ ನಾವು ಕೆಲವೊಮ್ಮೆ ನೋಡ್ತೀವಿ 30 yearsಗೂ ಬರ್ತದೆ. ಅವ್ರ ಏನು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇರ್ತದೆ ಅದರಿಂದ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ವೇಳೆ ಸ್ಟ್ರೋಕ್ ಅನ್ನೋದು ಬಂದಾಗ ನಾವು ಅದನ್ನ ಹೇಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದು ಮುಖ್ಯ. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು, ಫಿಸಿಯೋಥೆರಪಿ ಮಾಡಿಸಿ, ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೊಂಡು, ಈ ಬ್ಲಡ್ ಥಿನ್ನರ್ಸ್ ಅಂತೀವಿ, ಬ್ಲಡ್ ಥಿನ್ನರ್ಸ್ ಅನ್ನು ಕರೆಕ್ಟ್ ಆಗಿ ತಗೊಂಡ್ರೆ ಪದೇ ಪದೇ ಸ್ಟ್ರೋಕ್ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ. ಯೂಶಲಿ ಒಮ್ಮೆ ಸ್ಟ್ರೋಕ್ ಬಂದಾಗ ಸುಮಾರು ಕೆಲವು ತಿಂಗಳಲ್ಲಿ ಇಲ್ಲ ಒಂದು ವರ್ಷದಲ್ಲಿ ಮತ್ತೆ ಬರುವಂತ ಚಾನ್ಸ್ ಇರ್ತದೆ. ಇದು ಯಾರಿಗೆ ಬರ್ತದೆ ಅಂತಂದ್ರೆ ಅವರು ಒಂದು 3 ತಿಂಗಳು ಔಷಧಿ ತಗೊಂಡು ನಾನೆಲ್ಲ ಚೆನ್ನಾಗಿದ್ದೀನಿ ಅಂತ ಮೆಡಿಸಿನ್ ನಿಲ್ಲಿಸ್ಬಿಡ್ತಾರೆ. ಇಲ್ಲ ಅದ್ರ ಜೊತೆಗೆ ಏನಾದ್ರೂ ಒಂದು ಬೇರೆ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ, ಡಿಹೈಡ್ರೇಷನ್ ಅನ್ನೋದಾಗ್ಲಿ, ಬೇರೆ ಏನಾದ್ರು ಕಾರಣದಿಂದಾಗಿ ಮತ್ತೆ ಮಿನಿ ಸ್ಟ್ರೋಕ್ ಅನ್ನೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಒಂದ್ಸಲ ಸ್ಟ್ರೋಕ್ ಆಯ್ತು ಅಂತಿದ್ದಾಗೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೇಬೇಕು. ಹಲವಾರು ಕಾರಣ, ಇದರಲ್ಲಿ 50 ವರ್ಷದ ನಂತರ ನೀವು ಇಕೋಸ್ಪ್ರಿನ್ ಅಥವಾ ಬ್ಲಡ್ ತಿನ್ನೋದನ್ನು ಜೀವನ ಇಡೀ ತಗೊಳ್ಳುವಂತದ್ದು ಪರಿಸ್ಥಿತಿ ಬರ್ತದೆ. ಓಕೆ,
ಈಗ ಡಿಸ್ಚಾರ್ಜ್ ಆಗ್ತಿದ್ದಂಗೆ ಕೆಲವು ನಾರ್ಮಲ್ ಆಗಿರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಈ ರಿಹ್ಯಾಬಿಲಿಟೇಷನ್ ಥೆರಪೀಸ್ ಅಥವಾ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಇದನ್ನೆಲ್ಲ ಮಾಡಿಸ್ಕೊಳ್ಳೋದಿಲ್ಲ. ಸೊ ಇವು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ರಿಕವರಿಗೆ? ಅತ್ಯಂತ ಇಂಪಾರ್ಟೆಂಟ್ ಏನಂದ್ರೆ, ಒಂದು ಸ್ಟ್ರೋಕ್ ಆದಾಗ ಕೆಲವು ವಾರಗಳಿಂದ ಮತ್ತು ಕೆಲವು ತಿಂಗಳ ಒಳಗಡೆ ನೀವು ಯಾವ ರೀತಿಯಲ್ಲಿ ಮೆಡಿಸಿನ್ ತಗೊಂಡು ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಮಾಡ್ತಿರೋ ಅದರ ಮೇಲೆ ನಿಮ್ಮ ಔಟ್ಕಮ್ ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಡಿಪೆಂಡ್ ಆಗ್ತದೆ. 6 ತಿಂಗಳ ನಂತರ ನೀವು ಎಕ್ಸಸೈಸ್ ಮಾಡಿದ್ರು ಆಗ್ಲಿ, ಫಿಸಿಯೋಥೆರಪಿ ಮಾಡಿದ್ರೆ ಅದರಿಂದ ಉಪಯೋಗ ನಿಮ್ಗೆ ಜಾಸ್ತಿ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಲಿಸಿಸ್ ಆಗಿ ಕೈದು ಮೂವ್ಮೆಂಟ್ ಇಲ್ಲ ಅಂತ ಇಟ್ಕೊಳ್ಳಿ. ಆ ಕೈಗೆ ಅವರು ಎಕ್ಸಸೈಸೇ ಮಾಡಿಲ್ಲ ಅಂದ್ರೆ, ನೀವು ಕೆಲವರು ನೋಡ್ತೀವಿ ಕೈ ಈ ತರ ಸೊಟ್ಟಗಾಗಿರ್ತದೆ, ಅದನ್ನ ಕಾಂಟ್ರಾಕ್ಚರ್ ಅಂತೀವಿ. ಅದು ಒಮ್ಮೆ ಕಾಂಟ್ರಾಕ್ಚರ್ ಬಂದ್ಮೇಲೆ ಅದನ್ನ ನಾವು ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಪ್ರತಿಯೊಬ್ಬ ಪೇಷಂಟ್ಗೂ ಸ್ಟ್ರೋಕ್ ಆದಾಗ ಅವ್ರಿಗೆ ಏನಾದ್ರೂ ಒಂದು ನ್ಯೂನತೆ ಇದ್ರೆ ಮೊದಲ 6 ರಿಂದ 9 ತಿಂಗಳಲ್ಲಿ ಶಕ್ತಿ ಮೀರಿ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಮತ್ತು ಆಕ್ಯುಪೇಷನ್ ಥೆರಪಿ ಮಾಡಿದ್ರೆ ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತದೆ. ಇಲ್ಲ ಅಂತಂದ್ರೆ ಲೈಫ್ ಲಾಂಗ್ ಡಿಸಬಿಲಿಟಿ, ಇಲ್ಲ ಬೇರೆ ಒಬ್ಬರು ಅವ್ರನ್ನ ಎತ್ತು ಕೂಡ್ಸೋದಾಗ್ಲಿ ನಡೆಸೋದಾಗ್ಲಿ ಮಾಡೋ ಪರಿಸ್ಥಿತಿ ಬರ್ತದೆ. ಇವೆಲ್ಲದ್ರ ಜೊತೆಗೆ ಯಾವ ರೀತಿ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ ಸ್ಟ್ರೋಕ್ ಆದವರು ಅಂತ? ಬ್ಯಾಲೆನ್ಸ್ ಡಯಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಈಗ ಸ್ಟ್ರೋಕ್ ಯಾವ ಕಾರಣದಿಂದ ಆಯ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಡಯಾಬಿಟಿಸ್ ಇತ್ತು ಅಂದ್ರೆ ಡಯಾಬಿಟಿಕ್ ಡಯಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೈಪರ್ ಟೆನ್ಷನ್ ಇತ್ತು ಅಂತಂದ್ರೆ ಸಾಲ್ಟ್ ರೆಸ್ಟ್ರಿಕ್ಟೆಡ್ ಡಯಟ್ ತಿನ್ನುವಂಥದ್ದು ಇಂಪಾರ್ಟೆಂಟ್ ಇರ್ತದೆ. ಕೊಲೆಸ್ಟ್ರಾಲ್ ಇಂದ ಆಯ್ತು ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಟೇಕ್ ಫ್ಯಾಟ್ ಲೆಸ್ ಫುಡ್. ಇನ್ನು ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಹಾರ್ಟ್ ರಿದಮ್ ಇಂದ ತೊಂದರೆ ಇರ್ಬೋದು, ಇಲ್ಲ ಆಲ್ರೆಡಿ ಪ್ರೀವಿಯಸ್ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಅಂತವರು ಫ್ಲೂಯಿಡ್ ಓವರ್ಲೋಡ್ ಆಗದಂಗೆ ನೀರಿನ ಅಂಶದ ಬಗ್ಗೆ ಕಣ್ಣಿಡ್ಬೇಕು, ಔಷಧಿಗಳನ್ನು ತಗೋಬೇಕಾಗ್ತದೆ. ಇನ್ನು ಕೆಲವರಿಗೆ ಲೈಫ್ ಸ್ಟೈಲ್ ಚೇಂಜಸ್, ನಾನು ಹೇಳ್ದಂಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಅದನ್ನ ಅವರು ನಿಲ್ಲಿಸಲೇಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಆಗ್ತಾ ಇದ್ದಂಗೆ ಹೊಸ ತೊಂದರೆಗಳು ಬರ್ತವೆ. ಈಗ ಬ್ರೈನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಕಾಣಿಸ್ಕೊಂಡ್ರು ಕೂಡ ಅದಕ್ಕೆ ಸ್ಟ್ರೆಸ್ ಅನ್ನ ಅಸೋಸಿಯೇಟ್ ಮಾಡಲಾಗುತ್ತೆ. ಸೊ ಸ್ಟ್ರೋಕಿಗೂ ಸ್ಟ್ರೆಸ್ಗೂ ಏನಾದ್ರು ಕನೆಕ್ಷನ್ ಇದೆಯಾ? ಖಂಡಿತವಾಗ್ಲೂ. ಈಗ ಸ್ಟ್ರೋಕ್, ಈಗ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮ್ಮ ಏನು ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ತಾವೆ ಉಲ್ಬಣ ಅಂದ್ಕೊಳ್ತಾರೆ. ಡಯಾಬಿಟಿಸ್ ವಿಲ್ ಗೋ ಆನ್ ಹೇವರ್, ನಿಮ್ಮ BP ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ನಿಮ್ಮ ಬೇರೆ ಏನು ಪ್ರಾಬ್ಲಮ್ಸ್ ಇದಾವೆ, ಒಬೆಸಿಟಿ ಆಗಲಿ, ಅವೆಲ್ಲ ಜಾಸ್ತಿ ಆಗ್ತದೆ. ಇದು ಎಲ್ಲದಕ್ಕೂ ಮುಖ್ಯವಾಗಿ ಸ್ಲೀಪ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ನಿದ್ದೆ ಅನ್ನೋದು 7 to 8 ಕ್ವಾಲಿಟಿ ಸ್ಲೀಪ್ ಬಂದಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಡಯಾಬಿಟಿಸ್ ಆಗಲಿ, ಸ್ಟ್ರೆಸ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಇಂಥವ್ರಿಗೆ ಸ್ಟ್ರೋಕ್ ರಿಕವರಿನೂ ತೊಂದರೆ ಆಗ್ತದೆ, ರಿಕರೆನ್ಸ್ ಆಫ್ ಸ್ಟ್ರೋಕ್ ಪಾಸಿಬಿಲಿಟಿ ಇರ್ತದೆ, ಮತ್ತೆ ಇನ್ನೊಂದು ಏನಾದ್ರು ಅಟ್ಯಾಕ್ ಆಗುವಂತ ಚಾನ್ಸಸ್ ಇರ್ತದೆ. ನೀವೀಗ ಒಂದಷ್ಟು ಹೇಳಿದ್ರಿ ಯಾವ ರೀತಿ ರಿಕವರಿ ಮಾಡ್ಕೋಬೇಕು, ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು, ಆಮೇಲೆ ಥೆರಪೀಸ್ ಏನೇನು ತಗೋಬೇಕು ಅಂತ. ಇಷ್ಟೆಲ್ಲ ಮಾಡಿದ್ಮೇಲೆ ಆ ಡ್ಯಾಮೇಜ್ ರಿವರ್ಸ್ ಆಗೋ ಚಾನ್ಸಸ್ ಇದೆಯಾ ಅಂತ, ಅಥವಾ ಏನಾಗಿದೆ ಡ್ಯಾಮೇಜು ಅದು ಹಂಗೆ ಕಂಟಿನ್ಯೂ ಆಗುತ್ತಾ? ಸಾಮಾನ್ಯವಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಅದ್ರ ಒಂದು ಸೆಲ್ಸ್, ಜೀವಕೋಶಗಳು ಡ್ಯಾಮೇಜ್ ಆದ್ರೆ ಅವ್ರು ಇಮಿಡಿಯೇಟ್ ಆಗಿ ರಿಕವರಿ ಆಗಲ್ಲ. ಬಟ್ ನಮ್ಮಲ್ಲಿ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದು ವರ್ಡ್ ಇದೆ. ಅಂದ್ರೆ ಯಾವ ಜೀವಕೋಶಗಳು ಸತ್ತೋಗಿದಾವೋ ಬೇರೆ ಜೀವಕೋಶಗಳು ಆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ. ಅದಕ್ಕೆ ನಾವು ಸ್ಟಿಮ್ಯುಲೇಷನ್ ಅನ್ನೋದು ಕೊಡಬೇಕು. ಕೈ ಕಾಲು ಮೂವ್ಮೆಂಟ್ ಮಾಡೋದಕ್ಕಾಗ್ಲಿ, ಸ್ಪೀಚ್ ಪ್ರಯತ್ನ ಮಾಡೋದಾಗ್ಲಿ ಆ ಇಂಪ್ರೂವ್ಮೆಂಟ್ ಅನ್ನೋ ಚಾನ್ಸಸ್ ಜಾಸ್ತಿ ಇರ್ತದೆ. ಏನೂ ಮಾಡ್ದೇನೆ ಮೆದುಳು ತಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ತಪ್ಪು ಗ್ರಹಿಕೆ. ಅದು ಏನು ಫಿಸಿಯೋಥೆರಪಿ ಮಾಡಬೇಕು ಮಾಡಿದಾಗ್ಲೇ ಸ್ಟಿಮ್ಯುಲೇಟ್ ಆಗಿ ರೀಜನರೇಷನ್ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಬರ್ತದೆ. ನೀವು ನೋಡಿರುವಂತಹ ಒಂದಷ್ಟು ಸ್ಪೆಷಲ್ ಕೇಸಸ್ ಅಥವಾ ರಿಕವರೇ ಆಗಲ್ಲ ಅನ್ಕೊಂಡಿದ್ದು ಮಿರಾಕ್ಯುಲಸ್ ಆಗಿ ಕೆಲವೊಂದಷ್ಟು ರಿಕವರ್ ಆಗಿರ್ತಾರೆ. ಸೊ ಆ ರೀತಿಯ ಒಂದಷ್ಟು ಕೇಸ್ಗಳ ಬಗ್ಗೆ ಹೇಳೋದಾದ್ರೆ, ಸಾಕಷ್ಟು ಜನ ನಮ್ಮ ಪ್ರಾಕ್ಟೀಸ್ನಲ್ಲಿ ತಿಳುವಳಿಕೆ ಇರುವವರು ಸುಮಾರು 6 ಗಂಟೆ 7 ಗಂಟೆಗೆ ಈ ಸ್ಟ್ರೋಕ್ ಫೀಚರ್ಸ್ ಬಂದಾಗ ಇಮಿಡಿಯೇಟ್ ಆಗಿ ಬಂದು ಸ್ಕ್ಯಾನ್ ಮಾಡಿಸಿ ಆ ಇಂಜೆಕ್ಷನ್ ತಗೊಂಡು ವಿತಿನ್ 48 hours ಮನೆಗೆ ಹೋಗಿ ವಾರದಲ್ಲಿ ಕೆಲಸಕ್ಕೆ ಹೋಗುವಂತವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ಕೆಲವರು ನಿಗ್ಲೆಕ್ಟ್ ಮಾಡಿ ಅವರು ಮೆಡಿಸಿನ್ಸ್ ತಗೊಳ್ದೇನೆ ಬ್ಲಡ್ ಕ್ಲಾಟ್ ಆಪರೇಷನ್ ಮಾಡಿ ICUನಲ್ಲಿಟ್ಟು ಹಲವಾರು ವರ್ಷಗಳು ಅವರು ಫಿಸಿಯೋಥೆರಪಿ ಮಾಡ್ಕೊಂಡು ಇರುವಂತವ್ರು ಇದ್ದಾರೆ. ನನ್ನ ಒಪಿನಿಯನ್ ಏನು ಅಂದ್ರೆ, ಶೀಘ್ರವಾಗಿ ಅದನ್ನ ತಿಳ್ಕೊಂಡು ಪ್ರಿವೆಂಟ್ ಮಾಡೋದು ಇಂಪಾರ್ಟೆಂಟ್. ಆದಾಗ ಇಮಿಡಿಯೇಟ್ ಆಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗೋದು ಇಂಪಾರ್ಟೆಂಟ್. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ನಾರ್ಮಲ್ ಲೈಫ್, ಕೆಲವರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗ್ತದೆ, ಸಾಕಷ್ಟು ಜನ ಇಂಪ್ರೂವ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ. ಮಕ್ಕಳಲ್ಲಿ ಸ್ಟ್ರೋಕ್ ಕಾಣಿಸ್ಕೊಳ್ತು ಅಂದಾಗ ಪೇರೆಂಟ್ಸ್ಗೆ ಅದೊಂದು ಲೈಫ್ ಲಾಂಗ್ ಟೆನ್ಷನ್. ಮುಂದೆ ಎಲ್ಲರೂ ಕಾಣಿಸ್ಕೊಳ್ಳುತ್ತೆ, ಬಿಕಾಸ್ ಆ ಸಣ್ಣ ವಯಸ್ಸಲ್ಲಿ ಕಾಣಿಸ್ಕೊಳ್ತು ಅಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋ ಒಂದು ಥಾಟ್ ಬರುತ್ತೆ ಸರ್. ಮಕ್ಕಳಲ್ಲಾದಾಗ ಯಾವ ರೀತಿ ಪೇರೆಂಟ್ಸ್ ಪ್ರಿಕಾಷನ್ಸ್ ತಗೋಬೇಕು, ಹಾಗೆ ಮುಂದೆ ಆಗದೇ ಇರೋ ತರ ಯಾವ ರೀತಿ ಪ್ರಿವೆಂಟಿವ್ ಮೆಷರ್ಸ್ನ ಫಾಲೋ ಮಾಡಬೇಕಾಗತ್ತೆ ಅಂತ? ಮಕ್ಕಳಲ್ಲಿ ಸ್ಟ್ರೋಕ್ ಆದಾಗ ಒಂದು ವಿಧದಲ್ಲಿ ಆತಂಕ ಅನ್ನೋದು ಇದ್ದೇ ಇರ್ತದೆ. ಇನ್ನೊಂದು ಏನು ಅಂದ್ರೆ, ಮಕ್ಕಳಲ್ಲಿ ರಿಕವರಿ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕಂದ್ರೆ ಅವ್ರು ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇರ್ತಾರೆ. ಚಿಕ್ಕ ಮಕ್ಕಳಲ್ಲಿ ಆದಾಗ ನಾವು ಅವರಿಗೆ ಫಿಸಿಯೋಥೆರಪಿ ಅನ್ನೋದನ್ನು ಆದಷ್ಟು ಬೇಗ ಆಗ್ತಿದ್ದಂಗೆ ನಾವು ಸ್ಟಾರ್ಟ್ ಮಾಡಬೇಕು. ಅವರಿಗೆ ಸಾಂತ್ವನ ಕೊಡಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಗಾಬರಿ ಆಗುವಂತ ಜಾಸ್ತಿ ಇರ್ತದೆ. ಒಂದು ಇದರಲ್ಲಿ ಪೇರೆಂಟ್ಸ್ಗೂ ಟೆನ್ಷನ್ ಇರ್ತದೆ,
ಮಕ್ಕಳುಗಳು ಆತಂಕ ಅನ್ನೋದು ಇರ್ತದೆ. ಕೌನ್ಸಿಲಿಂಗ್ ಬೈ ಸೈಕೋಥೆರಪಿಸ್ಟ್, ಮೆಡಿಕೇಶನ್ ಸರಿಯಾಗಿ ಕೊಡೋದು, ಫಿಸಿಯೋಥೆರಪಿ ಮಾಡೋದು, ಮತ್ತು ಪ್ರಿವೆಂಟಿವ್ ಮೆಜರ್ಸ್ ಏನಿರ್ತದೋ ಅದನ್ನು ನಾವು ಬ್ಯಾಲೆನ್ಸ್ ಡಯಟ್ ಆಗಲೆಲ್ಲ ಕೊಟ್ಬಿಟ್ಟು ನೋಡಿದ್ರೆ ನಾವು ಯೂಶಲಿ ಬೈ 3 to 6 months ಮಕ್ಕಳು ಒಂದು ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಪ್ರಿವೆನ್ಷನ್ ಅನ್ನೋದು ನಮ್ಮ ಅಡಲ್ಟ್ಸ್ಗೆ ಏನಿದೆ ಅದೇ ಥರ ಇವ್ರಿಗೂ ಇರ್ತದೆ, ಅದನ್ನು ನಾವು ಫಾಲೋ ಅಪ್ ಮಾಡಬೇಕಾಗ್ತದೆ. ಬ್ರೈನ್ ಸ್ಟ್ರೋಕ್ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ರಿ, ಸ್ಪಷ್ಟವಾಗಿ ಸರಳವಾಗಿ ತಿಳಿಸಿಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್.